ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಅಥಣಿಗೆ ಆಗಮಿಸಿದ ಸಚಿವ ಲಕ್ಷ್ಮಣ ಸವದಿಗೆ ಅದ್ದೂರಿ ಸ್ವಾಗತ. ಅಥಣಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ತವರು ಕ್ಷೇತ್ರ ಅಥಣಿಗೆ ಆಗಮಿಸಿದ ಸಚಿವ ಲಕ್ಷ್ಮಣ ಸವದಿ ಅವರನ್ನು ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಲಕ್ಷ್ಮಣ ಸವದಿ, ಇನ್ನೆರಡು ದಿನಗಳಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ನಡೆಯಲಿದೆ. ನನಗೆ ಯಾವುದೇ ಇಲಾಖೆ ನೀಡಿದರೂ ಶ್ರದ್ಧೆಯಿಂದ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತೇನೆ. 2028ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಆ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಸಚಿವರಿಗೆ ಜವಾಬ್ದಾರಿಗಳನ್ನು ನೀಡಿದ್ದಾರೆ ಎಂದರು. ಈಗಾಗಲೇ ತಮಗೆ ನೀಡಿರುವ ಉಸ್ತುವಾರಿ ಜಿಲ್ಲೆಯಲ್ಲಿದ್ದು ಕಳೆದ 2 ದಿನಗಳಿಂದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಉಂಟಾಗಿರುವ ಪರಿಸ್ಥಿತಿಯನ್ನು ಪರಿಶೀಲಿಸಿರುವುದಾಗಿ ತಿಳಿಸಿದರು. ನಾನು 4ನೇ ಬಾರಿಗೆ ಸಚಿವನಾಗಿದ್ದೇನೆ. ಆಡಳಿತದ ಎಲ್ಲಾ ರೀತಿಯ ಅನುಭವವಿದೆ. ಯಾವುದೇ ಖಾತೆ ನೀಡಿದರೂ ರಾಜ್ಯದ ಜನರ ಅಭಿವೃದ್ಧಿಗಾಗಿ ಸಂಪೂರ್ಣ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತೇನೆ. ಟೀಕೆ ಟಿಪ್ಪಣಿಗಳಿಗೆ ಪ್ರತಿಕ್ರಿಯಿಸುವುದಕ್ಕಿಂತ ಕೆಲಸ ಮಾಡಿ ತೋರಿಸುವುದು ಮುಖ್ಯ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿ ಆಯ್ಕೆಯಾಗಿದ್ದಾರೆ. ತಮ್ಮ ಅಥಣಿ ಮತಕ್ಷೇತ್ರದ ಜನರು ತಮ್ಮನ್ನು 2ನೇ ಸ್ಥಾನದಲ್ಲಿ ಗೆಲ್ಲಿಸಿದ್ದಾರೆ. ಅಥಣಿ ಜನರು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಪ್ರೀತಿಯ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ಯಾವ ಖಾತೆ ನೀಡಿದರೂ ಸಂಪೂರ್ಣ ಶ್ರದ್ಧೆಯಿಂದ ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಕ್ಷೇತ್ರದ ಜನರ ಋಣ ತೀರಿಸಲು ಪ್ರಯತ್ನಿಸುತ್ತೇನೆ ಎಂದು ಸವದಿ ಹೇಳಿದರು. ತಮ್ಮ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುವವರಿಗೆ ಪ್ರತಿಕ್ರಿಯಿಸದೆ ಅವರು ಟೀಕೆ ಮಾಡುವವರಿಗೆ ದೇವರು ಇನ್ನಷ್ಟು ಶಕ್ತಿ ನೀಡಲಿ. ನಾವು ಟೀಕೆಗಳಿಗೆ ಉತ್ತರ ನೀಡುವುದಕ್ಕಿಂತ ಅಭಿವೃದ್ಧಿ ಕಾರ್ಯಗಳ ಮೂಲಕ ಉತ್ತರ ನೀಡಬೇಕು ಎಂದು ಹೇಳಿದರು. ನೂತನ ಸಚಿವರಾಗಿ ತವರು ಕ್ಷೇತ್ರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅಥಣಿಯಲ್ಲಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿವಿಧೆಡೆ ಸಚಿವ ಲಕ್ಷ್ಮಣ ಸವದಿ ಅವರನ್ನು ಹೂಮಾಲೆ ಹಾಕಿ ಸನ್ಮಾನಿಸಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಮುರ್ಷದ್ ಮುಲ್ಲಾ, ಅಲಿಮಾ ಮದಹಲಿ, ಆಶಿಫಾ ತಾಂಬೂಲಿ, ಅಲ್ತಾಫಾ ಮೌವಿನಾ, ವಾಲಿಖಾನ್ ಪಠಾಣ, ಮುನಾಸುರ ಸಲಗರ, ಜಾವಿದ್ ಹಾಜಿ ಸಾಬಾ ಗದ್ಯಾಳ್, ಬಹು ಹಾಜಿ ಸಾಬಾ ಗದ್ಯಾಳ್, ಆಶಿಫ್ ನಾಲಾಬಂದ, ಉಮಾರ ನಾಲಾಬಂದ, ಮೈದುಲಾ ಜಾಮಾ, ಆವಿದ್ ಗದ್ಯಾಳ, ವಾಹಿದ್ ಗದ್ಯಾಳ, ರಿಯಾಜ್ ನಾಲಾಬಂದ, ಸಬೀರ್ ಪಟೇಲ್, ಘಗ್ಗರ್ ನವಹಲಾದಾರ, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಮಾಜ ಸೇವಕರಾದ ಮೆಹಬೂಬ್ ಮತಾಂಧರ. ಏನು ವಿನಂತಿ ಮಾಡ್ಕೊತೇನೆ ಅಂದ್ರೆ, ವಾರದಲ್ಲಿ 2 ದಿವಸ ಖಂಡಿತವಾಗಿಯೂ ನಿಮ್ಮ ಕಾರ್ಯ ಕೆಲಸದಲ್ಲಿ ಅಥಣಿಯಲ್ಲಿ ಇರ್ತೇನೆ. ಉಳಿದಿರ್ತಕ್ಕಂಥ 5 ದಿನಗಳ ಕಾಲ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆ ಮಾಡೋದಾಗ್ಲಿ, ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತರುವುದಾಗ್ಲಿ, ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡಬೇಕಾಗ್ತದ. ಅದಕ್ಕೆ ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು. ಒಂದು ಜಿಲ್ಲೆಯ ಉಸ್ತುವಾರಿಯನ್ನು ಕೊಡ್ತಾರೆ, ಆ ಜಿಲ್ಲೆಯ ಉಸ್ತುವಾರಿಯನ್ನು ನೋಡ್ಕೋಬೇಕಾಗ್ತದ. ನನಗೆ ಕೊಟ್ಟಿರ್ತಕ್ಕಂಥ ಇಲಾಖೆಯನ್ನ ಉತ್ತಮ ರೀತಿಯಿಂದ ಅದನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ಅನೇಕ ಜಿಲ್ಲೆಗಳನ್ನ ಸುತ್ತಾಕಬೇಕಾಗಿದೆ, ಪಕ್ಷವನ್ನ ಗಟ್ಟಿಗೊಳಿಸಬೇಕಾಗಿದೆ. 28ಕ್ಕೆ ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ನಾವೆಲ್ಲರೂ ಕೂಡ ಕಟಬದ್ಧವಾಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ನೀವು ಯಾವುದೇ ಕ್ಷಣದಲ್ಲಿ ನನಗೆ ಫೋನ್ ಮಾಡಿ ತೊಂದರೆ ಆಗಿದ್ರೆ ತಕ್ಷಣಕ್ಕೆ ಅವನು ತಿಳಿಸಿದ್ರೆ ಅದನ್ನ ನಿವಾರಣೆ ಮಾಡುವಂತ ಕೆಲಸವನ್ನು ಕೂಡ ನಾನು ಮಾಡ್ತೀನಿ. ಆದ್ರೆ ಒಂದು ವಿನಂತಿ ಮಾಡ್ತೀನಿ, ಫೋನು ಮಾಡಿದ್ದಕ್ಕೆ ಅರ್ಥ ಇರಬೇಕು. ಕೆಲಸ ಕಾರ್ಯಗಳ ಇದ್ದಂತ ಸಂದರ್ಭದಲ್ಲಿ, ತೊಂದರೆ ಆದಂತ ಸಂದರ್ಭದಲ್ಲಿ, ಯಾಕಂದ್ರೆ ನನ್ನ ಫೋನ್ ನಂಬರ್ ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನಾನು ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ, ನನ್ನ ಎಲ್ಲ ಮಿತ್ರರಿಗೆ ಇಷ್ಟೇ ಕೇಳ್ಕೊತೀನಿ, ತೊಂದರೆ ಇದ್ದಾಗ, ಸಮಸ್ಯೆಗಳ ಉದ್ಭವ ಆದಾಗ ನೀವು ಫೋನ್ ಮಾಡ್ರಿ. ಅದಕ್ಕೆ ನಾನು
ಉತ್ತರ ಕೊಟ್ಟು ಅದನ್ನು ಸರಿ ಮಾಡುವಂತ ಕೆಲಸ ಮಾಡ್ತೇನೆ. ಸಾವುಕಾರ ಊಟ ಮಾಡಿದನ, ಯಾವಾಗ ಗೆದ್ದಿ, ಎಲ್ಲಿ ಹೋಯ್ತಿದ್ದಿ, ಯಾವಾಗ ಬರ್ತಿ, ಇಂಥದ್ದು ಅನಾವಶ್ಯಕವಾಗಿ ಚರ್ಚೆ ಮಾಡೋದು ಬೇಡ. ಯಾಕಂತಂದ್ರೆ ರಾಜ್ಯದಲ್ಲಿ ಅನೇಕ ಜನ ಫೋನ್ ಮಾಡ್ತಕ್ಕಂಥ ಸಂದರ್ಭ ಇರ್ತದ. ಅದಕ್ಕೆ ನನ್ನ ಕ್ಷೇತ್ರದ ಜನರಿಗೆ, ನನ್ನ ಕಾರ್ಯಕರ್ತರಿಗೆ, ನನ್ನ ಹಿರಿಯರಿಗೆ, ನನ್ನ ಆತ್ಮೀಯರಿಗೆ, ನನ್ನ ಹಿತೈಷಿಗಳಿಗೆ ನಿಮ್ಮದು ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದ್ರೆ ಮಧ್ಯರಾತ್ರಿ ಇದ್ದರೂ ಕೂಡ ನಿಮ್ಮ ಕಷ್ಟ ಕಾರ್ಪಣ್ಯಕ್ಕೆ ನಾನು ಸ್ಪಂದಿಸ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ. ನಾನೇನು ಹೊಸದಾಗಿ ಮಂತ್ರಿ ಆಗಿಲ್ಲ. 4ನೇ ಬಾರಿಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನೀವು ಅನೇಕ ಅನುಭವಗಳನ್ನು ಕೊಟ್ಟಿದ್ದೀರಿ, ಅನೇಕ ಮಾರ್ಗದರ್ಶನ ಮಾಡಿದ್ದೀರಿ, ಅನೇಕರು ನನಗೆ ಮುಂದಿನ ದಾರಿಯನ್ನ ತೋರಿಸಿದ್ದೀರಿ. ನೀವು ತೋರಿಸಿರ್ತಕ್ಕಂಥ ದಾರಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಎಡವಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನನ್ನ ಕೈ ಎತ್ತಿ ಹಿಡಿದಿರ್ತಕ್ಕಂಥ ಕ್ಷೇತ್ರ ಜನ, ಅದು ಯಾರೇ ಇದ್ರೆ ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಕ್ಷೇತ್ರದ ಜನ ಅಂತಕ್ಕಂಥದ್ದಲ್ಲ. ಬಹುತೇಕ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ನಿಮ್ಮ ಋಣದ ಭಾರ ಬಹುತೇಕ ನನ್ನ ಜೀವನದ ಉದ್ದಕ್ಕೂ ಕೂಡ ಹಗಲ ರಾತ್ರಿ ದುಡಿದರೂ ಕೂಡ ಅದನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಹಗಲ ರಾತ್ರಿ ದುಡಿಯೋದ್ರ ಮುಖಾಂತರ ನೀವು ಹೊರಿಸಿರ್ತಕ್ಕಂಥ ಋಣದ ಭಾರವನ್ನ ನಾನು ಸ್ವಲ್ಪ ಆದ್ರೂ ಕಡಿಮೆ ಮಾಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ನಿಮ್ಮ ಧೈರ್ಯದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಅನ್ಕೊಂಡಿದ್ದೀನಿ, ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುತೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ನಾನು ಮಧ್ಯದಲ್ಲಿ ಒಂದ್ಸರಿ ದುಬೈಗೆ ಹೋಗಿದ್ದೆ. ದುಬೈನಲ್ಲಿನೂ ಕೂಡ ಅನೇಕ ಜನ ನನ್ನನ್ನ ನೋಡಿ ಓಡಿ ಬಂದು ಕೇಳಿದ್ರು, ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಅಂತರದಿಂದ ಗೆಲ್ತಿರ್ತಕ್ಕಂಥವ್ರು ನೀವು ಅಂತ ಹೇಳಿ ರಾಷ್ಟ್ರದ ಲೆಕ್ಕ ಅಲ್ಲ, ಅಂತಾರಾಷ್ಟ್ರದಲ್ಲಿ ಕೂಡ ಚರ್ಚೆ ಆಯ್ತು. ಅದಕ್ಕೆ ನೀವು ಮಾಡಿರ್ತಕ್ಕಂಥ ಶ್ರಮ, ನೀವು ಮಾಡಿರ್ತಕ್ಕಂಥ ಕಾರ್ಯ, ನೀವು ಹೊರಿಸಿರ್ತಕ್ಕಂಥ ಋಣದ ಭಾರ ಅದನ್ನ ಯಾವತ್ತೂ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಹೇಳಿದೆ, ಹಗಲ ರಾತ್ರಿ ದುಡಿದು ನೀವು ಹೊರಿಸಿರ್ತಕ್ಕಂಥ ಋಣದ ಭಾರದಲ್ಲಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮಾತ್ರ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಇನ್ನೊಂದು ಘಟನೆ ಆಗಿತ್ತು. ಅವತ್ತು ಬರೇ ನನ್ನ ಮೇಲೆ ಒಂದು FIR ಆದಂತ ಸಂದರ್ಭದಲ್ಲಿ ನಾನು ಊರಲ್ಲಿ ಇರಲಿಲ್ಲ. ಆದ್ರೆ ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರೂ ಕೂಡ ನಮ್ಮ ಕುಟುಂಬದ ಸದಸ್ಯರ ಹೇಳದೇ ಇದ್ರೂ ಕೂಡ 10,000 ಜನ ಸೇರಿ ನನಗೆ ಸ್ಫೂರ್ತಿಯನ್ನ ಕೊಟ್ರಿ, ಧೈರ್ಯವನ್ನ ತುಂಬಿದ್ರಿ. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅನೇಕ ಸಂದರ್ಭಗಳಲ್ಲಿ ಕೇವಲ ಒಂದೊಂದು ಕ್ಷೇತ್ರದಲ್ಲಿ ಮತ ಅಷ್ಟೇ ಹಾಕ್ತಾರೆ, ಘೋಷಣೆ ಅಷ್ಟೇ ಕೂಗ್ತಾರೆ. ಆದ್ರೆ ಲಕ್ಷ್ಮಣ ಸವದಿಗೆ ಯಾವಾಗ ತೊಂದರೆ ಆಗಿದೆ ಅವಾಗ ನನ್ನನ್ನ ಗಟ್ಟಿಯಾಗಿ ಎತ್ಕೊಂಡಿರ್ತಕ್ಕಂಥ ಜನ ಅದು ನನ್ನ ಅಗ್ನಿ ಕ್ಷೇತ್ರದ ಜನ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡಿಕೊಂಡು ಇವತ್ತು ವಿಶೇಷವಾಗಿ ನಾನು ನಾಳೆ ಒಂದು ದಿವಸ ಪೂರ್ಣ ಇರ್ತೀನಿ. ಇನ್ನೂ ಅನೇಕರಿಗೆ ಭೇಟಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಾಡ್ದು ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಸಚಿವ ಸಂಪುಟದ ಸಭೆ ಇದೆ. 13ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. 2 ದಿವಸ ನನಗೆ ಸೋಮವಾರ ಇಲಾಖೆ ಯಾವ್ದನ್ನೋದು ಗೊತ್ತಾಗ್ಬೋದು. ಒಂದ್ 2-3 ದಿವಸ ಇಲಾಖೆ ಬಗ್ಗೆ ತಿಳ್ಕೊಬೇಕಾಗ್ತವೆ. ಅಧಿವೇಶನದೊಳಗೆ ಪ್ರಶ್ನೋತ್ತರಗಳಿರ್ತವೆ. ಅನೇಕ ಕೇಳಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರಗಳನ್ನ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭ ಇರುವುದರಿಂದ ನಾಳೆ ಒಂದು ದಿವಸ ಸಂಪೂರ್ಣ ನಿಮ್ಮೆಲ್ಲರಿಗೆ ಭೇಟಿಯಾಗಿ ಪುನಃ ಮತ್ತೆ ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡು ನೀವು ನೀಡಿರ್ತಕ್ಕಂಥ ಆಶೀರ್ವಾದ ಬಲವನ್ನ, ಆ ಶಕ್ತಿಯನ್ನ ತಗೊಂಡು ಬರುವ ಅಧಿವೇಶನದಲ್ಲಿ ಅದರ ಪ್ರದರ್ಶನವನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ
ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದೆ. ಅದಕ್ಕೆ ನಾನು ನನ್ನ ಕುಟುಂಬದ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನನ್ನ ಪಕ್ಷದ ವತಿಯಿಂದ, ನನ್ನ ಸರ್ಕಾರದ ವತಿಯಿಂದ ನಿಮಗೆ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಇಲ್ಲಿಂದ ರಾಯಣ್ಣ ಸರ್ಕಲ್ಗೆ ಹೋಗಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಸಿದ್ದೇಶ್ವರ ಆಶೀರ್ವಾದವನ್ನು ಪಡ್ಕೊಂಡು, ತದನಂತರ ನಾನು ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಮಠಕ್ಕೆ ಹೋಗಿ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು, ನನ್ನ ಸ್ವಗ್ರಾಮ ಆಗಿರ್ತಕ್ಕಂಥ ಗ್ರಾಮಕ್ಕೆ ಹೋಗಿ ಅಲ್ಲಿ ಗ್ರಾಮದ ಹೆಣ್ಣಿನ ಆಶೀರ್ವಾದವನ್ನು ಪಡ್ಕೊತೀನಿ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾಳೆ ಬೆಳಗ್ಗೆ 9:30ಯಿಂದ ಸಾಯಂಕಾಲ 10 ಆಗಲಿ 11 ಆಗಲಿ ನಾನು ಪ್ರವಾಸಿ ಮಂದಿರದಲ್ಲಿ ಇರ್ತೀನಿ, ಐಗೊಳಗೆ ಇರ್ತೀನಿ. ಯಾರು ಬಂದರೂ ಸಹಿತ ಬರೀ ಭೇಟಿ ಆಗೋದು ಅಷ್ಟೇ ಅಲ್ಲ, ಆದಷ್ಟು ಮಟ್ಟಿಗೆ ಹೂವ, ಹಾರ, ತುರಾಯಿ, ಶಾಲ ಬಿಡ್ರಿ, ಸಾಕಿ. ಅನಾವಶ್ಯಕವಾಗಿ ವ್ಯರ್ಥ ಖರ್ಚು ಮಾಡೋದು ಬೇಡ. ನೀವು ಹಂಗೆ ಬಂದು ನನಗೆ ಭೇಟಿಯಾಗಿ ಆಶೀರ್ವಾದ ಮಾಡಿದ್ರೆ ಅದೇ ನನಗೆ ದೊಡ್ಡ ತೃಪ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾಳೆ ಪೂರ್ಣ ಸಂದರ್ಭದಲ್ಲಿ ಹೇಳುವಂತ ಕೆಲಸವನ್ನ ನಾವು ಮಾಡೋಣ. ಅದಕ್ಕೆ ಒಮ್ಮೆ ಏನು ಕಾಲಕ್ಕೆ ಬಂದು ಬರಮಾಡಿಕೊಂಡಿರ್ತಕ್ಕಂಥದ್ದಲ್ಲ, ಅದೆಲ್ಲರಿಗಿಂತಲೂ ಹೆಚ್ಚು ಇವತ್ತು ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡಿರಿ. ನನಗದು ಅರ್ಥ ಆಗ್ತದೆ. ಯಾಕಂತಂದ್ರೆ ಅನೇಕ ಬಾರಿ ಮಂತ್ರಿ ಆದಾಗನು ಕೂಡ ಇಷ್ಟು ಖುಷಿ ಪಟ್ಟಿರಲಿಲ್ಲ. ಆದ್ರೆ ಇವತ್ತು ಮಾತ್ರ ನಾನು 4ನೇ ಬಾರಿಗೆ ಮಂತ್ರಿ ಆದಾಗ ಎಷ್ಟು ಖುಷಿ ಪಟ್ಟಿರಿ, ಅದು ನನ್ನ ಅಂತರಾಳದಾಗ ನನಗೆ ಕೊಟ್ಟಿರಿ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಸಹಾಯ ಸಹಕಾರ ಸದಾ ನನಗಿರ್ಬೇಕು. ನನ್ನ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರವನ್ನು ಮಾಡೋಣ. ಇನ್ನೂ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿದೆ. ಆ ಎಲ್ಲ ಕೆಲಸಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೊಟ್ಟು ನನಗೆ ಇನ್ನಷ್ಟು ಹಾರೈಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳಿಕೊಂಡು, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಂತ ಸಂದರ್ಭದಲ್ಲಿ ಬಹಳ ಅತ್ಯಂತ ಆತ್ಮೆಯಿಂದ ನೀವು ಬರಮಾಡ್ಕೊಂಡಿರಿ. ಆಗ ಒಂದು ಮಾತನ್ನು ಹೇಳ್ತೀನಿ, ನೀವು ಅನ್ಕೊಂಡಿರ್ಬೇಕು ನಾವೇನ್ ಮಾಡೀವಿ, ಒಂದು ಶಾಲ್ ಹಾಕಿ ಒಂದು ಹಾರ ಹಾಕಿರೋದು. ಯಾರ್ಯಾರು